ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ ವೀಕ್ಷಕರೇ, ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನಿಂದ ಸುವರ್ಣಸೌಧ ಕಡೆಗೆ ಮಹಿಳೆಯರ ಹೋರಾಟದ ಪ್ರಯಾಣ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನಿಂದ ಇಂದು ಬೆಳಗಾವಿ ಸುವರ್ಣಸೌಧಕ್ಕೆ ಮಹಿಳೆಯರು ಹಾಗೂ ರೈತರು ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದಿಡಲು ಹೋರಾಟದ ನಿಟ್ಟಿನಲ್ಲಿ ಮಹಾ ಪ್ರಯಾಣ ನಡೆಸಿದರು. ಹೋರಾಟದ ಪ್ರಮುಖ ಕಾರಣಗಳ ಕುರಿತು ಮಾತನಾಡಿದ ಹೋರಾಟಗಾರರು, ಬೆಳೆ ನಷ್ಟ ಅನುಭವಿಸಿದ ಎಲ್ಲ ರೈತರಿಗೆ ಸಮಾನವಾಗಿ ಪರಿಹಾರ ಸಿಗಬೇಕು ಎಂಬುದು ನಮ್ಮ ವರ್ಷಗಳ ಬೇಡಿಕೆ. ವೈಜ್ಞಾನಿಕ ರೀತಿಯಲ್ಲಿ ಹಾನಿ ಅಂದಾಜಿಸಿ ಪರಿಹಾರ ನೀಡಬೇಕು ಎಂದು ಎಷ್ಟೋ ಬಾರಿ ಮನವಿ ಮಾಡಿದ್ದೇವೆ. ಕೆಲ ರೈತರಿಗೆ ಪರಿಹಾರ ನೀಡಿದ್ದರೂ ಅನೇಕ ರೈತರು ಪರಿಹಾರದಿಂದ ವಂಚಿತರಾಗಿದ್ದಾರೆ. ಇದಕ್ಕೆ ರಾಜಕೀಯ ಕುರ್ಚಿ ಕಾರಣವೇ ಕಾರಣ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರೈತರ ಮತ್ತೊಂದು ಪ್ರಮುಖ ಬೇಡಿಕೆಯಾದ ಸಾಲ ಮನ್ನಾ ವಿಷಯದಲ್ಲೂ ಸರ್ಕಾರ ಸ್ಪಂದನೆ ತೋರಿಲ್ಲ ಎಂದು ಹೋರಾಟಗಾರರು ಕಿಡಿಕಾರಿದರು. ಪ್ರತಿ ಅಧಿವೇಶನದಲ್ಲಿ ನಾವು ಹೇಳುತ್ತಿದ್ದೇವೆ, ಆದರೆ ಸರ್ಕಾರದ ನಿರ್ಲಕ್ಷ್ಯ ಮುಂದುವರಿದೇ ಇದೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು. ಈ ಹೋರಾಟದಲ್ಲಿ HR ಬಡಿಗೆ ಯಾದಗಿರಿ ಜಿಲ್ಲಾ ಅಧ್ಯಕ್ಷರು, ಮಹಾದೇವಿ ಬೇನಾಳ್ ಮಠ ರಾಜ್ಯ ಉಪಾಧ್ಯಕ್ಷರು, ಮಲ್ಲನಗೌಡ ಉಳ್ಳಾಗಡ್ಡಿ ಹುಣಸಗಿ ತಾಲೂಕಾ ರೈತ ಸಂಘದ ಅಧ್ಯಕ್ಷರು ಮುಖ್ಯವಾಗಿ ಭಾಗವಹಿಸಿದ್ದರು. ವರದಿ ಮುದ್ದೇಬಿಹಾಳ್ ತಾಲೂಕಾ ಅಪ್ಪಾಜಿ ರಾಠೋಡ್. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಗೆ, ರೈತರ ಹೋರಾಟಕ್ಕೆ, ರೈತ ಮಹಿಳಾ ಹೋರಾಟಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಗೆ, ರೈತರ ಹೋರಾಟಕ್ಕೆ. ನಮ್ಮ ಪ್ರಯಾಣ ಎಲ್ಲಿಗೆ? ನಮ್ಮ ಪ್ರಯಾಣ ಎಲ್ಲಿಗೆ? ನಮ್ಮ ಪ್ರಯಾಣ ಎಲ್ಲಿಗೆ? ಏಕೆ ಬೇಕು? ಏಕೆ ಬೇಕು? ಯಾತಕ್ಕಾಗಿ ಹೋರಾಟ? ಯಾತಕ್ಕಾಗಿ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ಎಲ್ಲಿಯವರೆಗೆ ಹೋರಾಟ? ರೈತ ಸಂಘದ ಹೋರಾಟಕ್ಕೆ, ರೈತ ಮಹಿಳಾ ಹೋರಾಟಕ್ಕೆ, ರೈತ ಮಹಿಳಾ ಹೋರಾಟಕ್ಕೆ. ನಿಮ್ಗೇನು ರೈತರು ಸುವರ್ಣಸೌಧಕ್ಕೆ ನೀವು ಹೊಂಟಿರಿ, ಅಧಿವೇಶನ ಚಾಲೂ ಆಗೈತಿ. ನಿಮ್ಮ ಪ್ರಾಬ್ಲಮ್ ಏನು? ಈಗ ಸುವರ್ಣಸೌಧ ಮುತ್ತಿಗೆ ಬೆಳಗಾವಿಗೆ ಏನಪ್ಪ ಅಂತಂದ್ರೆ ಈಗ ವರ್ಷವೂ ಹೋಗ್ತಾ ಇದೆ. ವರ್ಷವೂ ಅದೇ ರೀತಿ ಸಚಿವರು ಬರ್ತಾರೆ, ಮನವಿ ತೊಗೋತಾರೆ, ಅದೇ ರೀತಿ ಹೇಳ್ತಾರೆ 4 ಮಂದಿ ಬರ್ರಿ 8 ಮಂದಿ ಬರ್ರಿ ಅಂತಾರೆ. CM ಬಲ್ಲಿ ಕರ್ಕೊಂಡು ಹೋಗ್ತಾರೆ. ಯಾವುದೇ ರೀತಿ ರೈತ ಬೆಳೆದಿರ್ತಕ್ಕಂಥ ಬೆಂಬಲ ನಿಗದಿತ ಮಾಡ್ತಾ ಇಲ್ಲ. ಯಾಕಂದ್ರೆ ರೈತ ಬೆಳೆದಿರ್ತಕ್ಕಂಥ ನಿಗದಿತ ಬೆಂಬಲ ಆಗಬೇಕು. ನಿಗದಿತ ಬೆಂಬಲ ಆದಾಗ ಮಾತ್ರ MSP ರೇಟ್. ಈಗ ಒಂದು ಬಾಟ್ಲಿಗೆ ಒಂದು ಕಿಮ್ಮತ್ತು ಮಾಡ್ತಾರೆ ಹೊರತಾಗಿ ರೈತ ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಂಬಲ ಮಾಡ್ತಾ ಇದ್ದಾರೆ. ಅದು ನಮ್ಮ ನಿಗದಿತ ಬೆಂಬಲ ಆಗಬೇಕು. 3 ಮಸೂದೆಗಳನ್ನು ಜಾರಿಗೆ ತರಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಪ್ಪ ಏನು ಮಾಡ್ತಾರಪ್ಪ ಅಂತಂದ್ರೆ ಒಂಥರ ಕಣ್ಣ ಮುಚ್ಚಲೆ ಆಟ ಆಡ್ತಾಯಿದ್ದಾರೆ. ಆ ಕಣ್ಣ ಮುಚ್ಚಲ ಆಟನ ತಪ್ಪಿಸಿ ಎಲ್ಲ ರೈತರಿಗೆ ಒಂದು ಅನುಕೂಲತೆ ಆಗಂತ ಮಾಡಿಕೊಟ್ಟಾಗ ಮಾತ್ರ ಮುಂದೆ ರಾಜ್ಯ ಮುಂದೆ ಇರುತ್ತೆ. ಇಲ್ಲಪ್ಪ ಅಂತಂದ್ರೆ ಮುಂದೆ 2028ರಲ್ಲಿ ಮಾತ್ರ ರೈತರೇ ಮತ್ತೇನಾದಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಈ ಒಂದು ರೈತ ಸಂಘನೇ ಒಂದು ಪಕ್ಷ ಕಟ್ಟಬೇಕಾಗತ್ತೆ. ಆ ಪಕ್ಷ ಕಟ್ಟಿದಾಗ ನಾವು ಏನು ಮಾಡ್ತೀವಪ್ಪ ಅಂದ್ರೆ ರೈತರಿಗೆ ಎಲ್ಲರಿಗೂ ಗೊತ್ತಾಗ್ಲಿಕ್ಕತ್ತದ. ಈಗ ಬೆಂಬಲ ಬೆಲೆ ಯಾರೋ ಒಂದು ಸಚಿವರಾಗಲಿ ಒಂದು MLA ಆಗಲಿ ಯಾರೇ ಒಂದು ಅದ್ರ ಬಗ್ಗೆದಾಗಲಿ ರೈತರು ಬೆಳೆದಿರ್ತಕ್ಕಂಥ ಬೆಂಬಲ ಬೆಲೆ ಗುರುತಿಸಿ ಯಾರೂ ಮಾತಾಡೋಲ್ಲ. ಈಗ ಅಧಿವೇಶನದಾಗ ಎಲ್ಲರೂ ಕುಂತಿರ್ತಾರೆ, ಎಲ್ಲ 240 ಜನನೂ ಅದ್ರೊಳಗೆ ಕುಂತಿರ್ತಾರೆ ಅಂದ್ರೆ ಬೆಂಬಲ ಬೆಲೆ ಬಗ್ಗೆದಾಗ ಯಾರೂ ಅದ್ರ ಬಗ್ಗೆದಾಗ ಮಾತಾಡ್ತಾ ಇಲ್ಲ. ನಾವು ಎಷ್ಟು ಎಲ್ಲ 3 ಮಸೂದೆಗಳನ್ನು ವಾಪಸ್ ತೆಗುತ್ತಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ, ಅವಾಗ ಏನದಪ್ಪ ಅಂದ್ರೆ ನಿರಂತರವಾಗಿ ನಾವು ಈ ಒಂದು ಹೋರಾಟವನ್ನು ಮುಕ್ತಿಗೊಳಿಸ್ತೀವಿ. ಒಂದು ವೇಳೆ ಮಾಡದೇ ಇದ್ದರೂ ಕಂಟಿನ್ಯೂ ಇರ್ತೀವಿ. ಸರ್ಕಾರಕ್ಕೆ ನೀವೇನು ಎಚ್ಚರಿಕೆ ಕೊಟ್ಟಿರಿ? ಹೋರಾಟನೇ ಒಂದು ಎಚ್ಚರಿಕೆ. ನಮ್ಮ ರೈತರು ಹೋರಾಟ ಕೂಗು ಒದರಾಡೋದು ಅದಂತೂ ಇದ್ದೇ ಇರ್ತದೆ. ಏನು ಎಚ್ಚರ ಕೊಡ್ಬೇಕು ನಾವು? ದಿನನಿತ್ಯನೂ ಅಳೋದು ಕರೆಯೋದು, ಅದು ಹಿಂಗೆ ಹಸುವಾದಾಗ ಏನೋ ಅಮ್ಮ ಹಾಲು ಕೊಡ್ತಾಳಂತ ಅದೇ ಥರ ಆಗಿಬಿಟ್ಟದು. ಇವ್ರು ನಮ್ಗೆ ಹಸುವಾದಾಗ ಇವ್ರು ನಾವು ಕೊಡೋದಲ್ಲ, ನಾವೇ ಇಡೀ ದೇಶಕ್ಕೆ ಅನ್ನ ನೀಡೋಂಥವ್ರು ಅಳಂಥ ಪರಿಸ್ಥಿತಿ ತಂದು ಕೊಟ್ರು ಅಂದಾಗ ನಾವು ಇವತ್ತಿನ ಮಟ್ಟಿಗೆ ರಾಜಕೀಯ ಪಕ್ಷದಲ್ಲಿ ಮುಂದೆ ನಮಗೆ ಬರ್ತಕ್ಕಂಥ 28ರಲ್ಲಿ ಅದನ್ನು ನಾವು ತೋರಿಸ್ತೀವಿ. ಅದು ಏನು ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತದ ರೈತರಿಗೆ. ನಿಮ್ಮ ಹೆಸರು? HR ಬಡಿಗೇರ್, ಯಾದಗಿರಿ ಜಿಲ್ಲಾಧ್ಯಕ್ಷರು.
ಹೋರಾಟಕ್ಕೆ ಎಲ್ಲಿ ಹೊಂಟಿರಿ? ಏನಾಗಿದೆ ರೈತರ ಕಷ್ಟ ಏನೈತಿ? ಸರ್, ನಮ್ಮ ಇವತ್ತಿನ ಒಂದು ಪ್ರಯಾಣ ಎಲ್ಲಿಗಪ್ಪ ಅಂದರೆ ಇದು ಬೆಳಗಾವಿ ಮಿನಿ ವಿಧಾನಸೌಧದತ್ತ, ನಮ್ಮದು ಸುವರ್ಣಸೌಧದತ್ತ ನಮ್ಮ ಪ್ರಯಾಣ. ನಾವಿಲ್ಲಿ ಹೋರಾಟದ ಹಾದಿ ಯಾಕಪ್ಪ ಅಂತಂದರೆ ಎಲ್ಲ ಮಹಿಳೆಯರು, ಅಂದರೆ ನಾವಿಲ್ಲಿ ಹೊರಟಿರೋದು ಯಾದಗಿರಿ ಜಿಲ್ಲೆಯಿಂದ ನಾವು ಹೋಗ್ತಾ ಇರೋವಂಥದ್ದು. ಇಲ್ಲಿ ಪ್ರಮುಖವಾದಂಥ ಬೇಡಿಕೆಗಳನ್ಬೇಕು ಅಥವಾ ನಮ್ಮ ಹಕ್ಕೊತ್ತಾಯಗಳಂತ ಅನ್ಬೇಕು ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾವು ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ಕೋತಾನೆ ಬಂದೀವಿ. ಅಂದರೆ ರೈತರು ಬೆಳೆದಂಥ ಬೆಳೆಗಳಿಗೆ ಒಂದು ವೈಜ್ಞಾನಿಕ ಬೆಲೆಗಳನ್ನು ಕೊಡ್ರಿ ಅಂತೇಳಿ, ಅಂದರೆ ಇದು ಬಹಳ ದಿನದ ಒಂದು ನಮ್ಮದು ಇದು ಬೇಡಿಕೆ. ಜೊತೆಗೆ ಇವತ್ತು ಬೆಳೆ ಪರಿಹಾರ ಅಂತ ಕೊಟ್ಟಿದ್ದಾರೆ. ಕೆಲವರು ರೈತರಿಗೆ ಬೆಳೆ ಪರಿಹಾರ ಬಂದದ್ದು, ಇನ್ನೂ ಕೆಲವು ರೈತರಿಗೆ ಬೆಳೆ ಪರಿಹಾರನೇ ಕೊಟ್ಟಿಲ್ಲ. ಇವ್ರು ಏನಪ್ಪ ಅಂತಂದರೆ ಕುರ್ಚಿಯ ಒಂದು ಗುದ್ದಾಟದಲ್ಲಿ ರೈತರನ್ನ ಎಲ್ಲೇ ಒಂದು ಕಡೆಗಣಿಸ್ತದಾರನ್ನ ಒಂದು ಮನಸ್ಥಿತಿ ನಮ್ಮೆಲ್ಲ ರೈತರಿಗೆ ಬಂದಿದೆ. ಇದು ಮುಂದಿನ ದಿನಗಳಲ್ಲಿ ಏನಪ್ಪ ಅಂತಂದರೆ ಈಗ 100 ಕೋಟಿ ಖರ್ಚಿನಲ್ಲಿ ಈ ಒಂದು ಸುವರ್ಣಸೌಧದ ಒಂದು ಅಧಿವೇಶನ ನಡೀತದೆ. ಇದು ಅದೇ ಒಂದು 100 ಕೋಟಿ ಅಂತಂದರೆ ರೈತರು ಒಂದು ಸಾಲ ಮನ್ನಾ ಮಾಡ್ರಿ ಅಂತೇಳಿ ನಾವು ಭಾಳ ದಿನಗಳಿಂದ ನಾವು ಕೇಳ್ತಾ ಇದ್ದೀವಿ. ಅದಕ್ಕೂ ಕೂಡ ಅವರು ತಮ್ಮದೇ ಆದಂಥ ನಿರ್ಲಕ್ಷ್ಯವನ್ನು ತೋರಿಸ್ತಾ ಇದ್ದಾರೆ. ಮುಂಬರುವ ದಿನಮಾನಗಳಲ್ಲಿ ಈಗಲೇ ಎಚ್ಚೆತ್ತುಕೊಂಡು ರೈತರಿಗೆ ಒಂದು ಏನಪ್ಪ ಅಂತಂದರೆ ಒಂದು ಕಷ್ಟಕ್ಕೆ ಸ್ಪಂದಿಸಿದರೆ ಸರಿ, ಇಲ್ಲಪ್ಪ ಅಂತಂದರೆ ಮುಂದಿನ ಒಂದು ಹೋರಾಟ ಉಗ್ರ ರೂಪ ತಾಳಕ್ಕೆ ನೇರವಾದಂಥ ಹೊಣೆಗಾರಿಕೆ ಸರ್ಕಾರದ್ದೇ ಆಗಿರುತ್ತೆ ಅಂತ ಹೇಳಕ್ಕೆ ನಾನು ಬಯಸ್ತೇನೆ. ಮತ್ತು ಇಲ್ಲಿ ಪರ ವಿರೋಧದ ಚರ್ಚೆ ನಡೀತಾ ಐತಿ. ನಾವಿಲ್ಲಿ ಯಾರು ಪರನೂ ಅಲ್ಲ ವಿರೋಧನೂ ಅಲ್ಲ, ರೈತರಿಗೆ ಯಾರು ಒಳ್ಳೇದು ಮಾಡ್ತಾರೋ ಅವ್ರ ಪರವಾಗಿ ನಾವು ನಿಲ್ತೀವಿ ಅಂತೇಳಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇವೆ. ಇದೇ ಕೂಗನ್ನೇ ನಾವು ಸರ್ಕಾರದ ಗಮನಕ್ಕೆ ನಾಳಿನ ಹೋರಾಟದಲ್ಲಿ ಅವರಿಗೆ ತರ್ತೀವಿ. ನಮ್ಮರಿಗೆ ಏನಾಯ್ತು, ಗುರ್ಲಾಪುರದಾಗ ಕಬ್ಬಿನ ಹೋರಾಟಗಾರರು ಎಲ್ಲ ಮಾಡಿದ್ರಿ. ಅವರಿಗೂ ಅಷ್ಟು ಅವ್ರಿಗೆ ಬೇಡಿಕೆ ಇಟ್ಟಿದ್ರು. ಒಂದೊಂದು ಫ್ಯಾಕ್ಟರಿಯನ್ನು ಕೊಟ್ಟರು, ಒಂದೊಂದು ಫ್ಯಾಕ್ಟರಿ ಕೊಡಲಿಲ್ಲ. ಇದು ನನ್ನ ಅನಿಸಿಕೆ ಏನಪ್ಪ ಅಂತಂದ್ರೆ, ಇಡೀ ಬರೀ ಒಂದು ಗುರ್ಲಾಪುರ ಕ್ರಾಸ್, ಬೆಳಗಾವಿ, ಬರೀ ಒಂದು ವಿಜಾಪುರ ಅಂತ ಅಷ್ಟೇ ಅಲ್ಲ, ಏನು ರೈತರು ಕಬ್ಬು ಬೆಳೀತಿದ್ದಾರೆ ಇಡೀ ಕರ್ನಾಟಕ ರಾಜ್ಯ ಅಂತ ಏಕರೂಪದ ಒಂದು ವ್ಯವಸ್ಥೆ ಜಾರಿ ಆಗ್ಬೇಕು. ಇದು ದಯವಿಟ್ಟು ಇದು ರಿಕವರಿ ಅಂತ ಹೇಳ್ತಾರೆ. ಇದು ರಿಕವರಿ ಅಂದ್ರೆ ಈಗ ಮಹಾರಾಷ್ಟ್ರದಲ್ಲಿ ನೋಡ್ರಿ, ಆರಾಮಾಗಿ ಅವ್ರು ಅವ್ರು ಬೆಳೆದಂಥ ಬೆಳೆಗಳನ್ನೇ ನಾವು ಬೆಳಿತಿದ್ವಿ. ಅವ್ರ ನೀರು ಆಯಿತು, ಅವರ ಇಳುವರಿ ಆಯಿತು, ಅದನ್ನೇ ನಾವು ಬೆಳಿತಿದ್ವಿ. ಬಲತಾಯಿ ಧೋರಣೆಯನ್ನು ತೋರಬಾರ್ದು ಇವ್ರು ಸರ್ಕಾರ. ಎಲ್ಲಿ ಮಹಾರಾಷ್ಟ್ರದ ಬೆಲೆನೇ ನಮಗೆ ಕೊಡಬೇಕು. ಇಡೀ ಒಂದು ಕರ್ನಾಟಕ ರಾಜ್ಯದಂತೆ ಒಂದೇ ಒಂದು ಬೆಲೆ ನಿಗದಿ ಆಗಬೇಕಂತ ಸರ್ಕಾರಕ್ಕೆ ನೀವು ಯಾವ ಥರ ಉತ್ತರ ಕೊಡ್ತೀವಿ? ಇಲ್ಲ ರೈತ ಪರ ಸಂಘಟನೆ ಸರ್ಕಾರಕ್ಕೆ ಯಾವ ಥರ ನೀವು ಉತ್ತರ ಕೊಡ್ಬೋದು? ಈಗ ಸರ್ಕಾರಕ್ಕೆ ನಾವು ಯಾವ ರೀತಿ ಉತ್ತರ ಕೊಡ್ತೀವಿ ಅಂತಂದರೆ, ರೈತರು ಬಂದರು ದಾರಿ ಬಿಡಿ, ರೈತರ ಕೈಗೆ ರಾಜ್ಯ ಕೊಡಿ ಅನ್ನೋ ಒಂದು ಸ್ಲೋಗನ್ನ ನಾವು ಮುಂದಿಟ್ಕೊಂಡು ರೈತರ ಪರವಾಗಿ ಕಾಳಜಿ ಚಿಂತನೆಯನ್ನು ಮಾಡಿ ಅವರು ಮುಂದೆ ಹೋದ್ರಪ್ಪ ಅಂದರೆ ಅವ್ರಿಗೆ ಉಳ್ಗಲ್ಲ. ಇಲ್ಲಪ್ಪ ಅಂದರೆ ಇವತ್ತು ರೈತರ ಸಾಮ್ರಾಜ್ಯ ಬರೋ ಒಂದು ನಿಟ್ಟಿನಲ್ಲಿ ನಾವೆಲ್ಲ ರೈತರು ಪಕ್ಷ ಭೇದವನ್ನು ಮರೆತು ನಮ್ಮದು ಸಂಘಟನೆ ಆ ಸಂಘಟನೆ ಈ ಸಂಘಟನೆ ಇರ್ಬೋದು, ಆದರೆ ಸಮಸ್ಯೆ ಅಂತ ಸಮಸ್ಯೆ ಅಂತ ಬಂದಾಗ ನಾವೆಲ್ಲರೂ ಒಂದಾಗ್ತೀವಿ. ಮುಂಬರುವ ದಿನಮಾನಗಳಲ್ಲಿ ಒಂದು ರೈತ ಒಂದು ಪಕ್ಷವನ್ನು ಕಟ್ಟಕ್ಕೆ ನಾವೆಲ್ಲ ಮುಂದಾಗ್ತೀವಿ ಅಂತ ಈ ಸಭೆಯ ಮೂಲಕ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಹಾವೇರಿ ಒಳಗೂ ಒಂದು ದೊಡ್ಡ ಸ್ಟ್ರೈಕ್ ಮಾಡಿದ್ರು, ಮೆಕ್ಕೆಜೋಳದ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸುಮಾರು 1 ತಿಂಗಳುಗಳ ಕಾಲ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಅಧ್ಯಕ್ಷತೆಯಲ್ಲಿ ಅಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ರು. ಸತತವಾಗಿ 1 ತಿಂಗಳ ಕಾಲ ಹೋರಾಟವನ್ನು ಮಾಡಿದರು. ಮೊದಲನೇದಾಗಿ ಅಲ್ಲಿ ಬರೀ 30 ಕ್ವಿಂಟಲ್ಗೆ ಮಾತ್ರ ಅಲ್ಲಿ ಸೀಮಿತಗೊಳಿಸಿದ್ರು. ಇವತ್ತು ಒಂದು ಹೋರಾಟದ ಫಲವಾಗಿ ಅದು 50 ಕ್ವಿಂಟಲ್ ತಗೋಬೇಕು, 2400 ರೂಪಾಯಿ ರೇಟನ್ನು ನಿಗದಿ ಮಾಡಿದ್ದಾರೆ. ಇದು ಒಂದು ರೀತಿಯ ಹೆಂಗಪ್ಪ ಅಂತಂದ್ರೆ ಒಂದು ರೀತಿ ನಮಗೆ ಸಮಾಧಾನ ಮತ್ತು ಖುಷಿ. ಇನ್ನೊಂದು ನಮಗೆ ಬೇಸರದ ಸಂಗತಿ ಅಂದರೆ, ಯಾವುದೇ ಒಂದು ನಾವು ಒಂದು ಪ್ರಯೋಜನವನ್ನು ಪಡ್ಕೋಬೇಕಾದ್ರೆ ಹೋರಾಟ ಅನ್ನೋದು ಒಂದು ನಿಶ್ಚಿತತೆ ಕೂಡಿಬಿಟ್ಟದ. ಅದು ನಮಗೆ ಭಾಳ ಬೇಜಾರದ ಸಂಗತಿ. ಮುಂದೆ ಇದು ಒಳ್ಳೆಯದಾಗಲಿ ಅಂತೇಳಿ ನಾನು ಸರ್ಕಾರಕ್ಕೆ ಹೇಳಕ್ಕೆ ಬಯಸ್ತೇನೆ. ನನ್ನ ಹೆಸರು ಮಹಾದೇವಿ ಬೇನಳ್ಮಠ ಅಂತ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ. ಒಂದು ತಾಳಿಕೋಟೆ ಯಾದಗಿಂದ ನೀವು ತಾಳಿಕೋಟೆ ಇಲ್ಲಿ ಬಂದು ಸರ್ಕಾರದಾಗ ಎಲ್ಲ ಕೂಡಿ ಬಂದಿರಿ. ಈಗ ಎದಕ್ಕೆ ಹೊಂಟಿರಿ? ನಿಮ್ಮ ಸಮಸ್ಯೆ ಏನೈತಿ? ನಮ್ಮ ಸಮಸ್ಯೆ ನೋಡಿ ಸರ, ರೈತರಂದ್ರೆ ಇಡೀ ದೇಶಕ್ಕೆ ಅನ್ನ ಹಾಕೋರು. ಹೌದಾ? ನಮ್ಮ ಭಾರತ ದೇಶದೊಳಗೆ ಒಬ್ಬ ರೈತ, ಒಬ್ಬ ಯೋಧ, ಇವನು ಬಿಟ್ಟಿಂದ ಎಲ್ಲರೂ. ಆದರೆ ಇವತ್ತು ನಮ್ಮ ಭಾರತ ದೇಶದೊಳಗೆ ರೈತಗೆ ವಿನಾಯನವಾದಂಥ ಒಂದು ರೋಡಿಗೆ ಬರೋಂಥದ್ದು ನಾವು ರೋಡಿಗೆ ಬರಬಾರ್ದು. ಯಾವ ರಾಜ್ಯದೊಳಗೆ, ಯಾವ ದೇಶದೊಳಗೆ ರೈತ ರೋಡಿಗೆ ಬಂದಂದ್ರೆ ಆ ಸರ್ಕಾರಕ್ಕೆ ಏನಾದರೂ ಒಂದು ಕಂಟಕ ಬಂದಿರ್ತದೆ. ಅದು ಅವ್ರು ತಿಳ್ಕೊಬೇಕು. ಈಗ ಎಲ್ಲ ನೋಡ್ಬೇಕಂದ್ರೆ ಮಾನ್ಯಲ್ಲಿ ಒಂದು ಎಷ್ಟೋ ನಮ್ಮ ಟ್ಯಾಕ್ಟ್ರಿಗಳು ಸುಟ್ಟು ಫ್ಯಾಕ್ಟ್ರಿ ಒಳಗೆ ಆಮ್ಯಾಗ ಇನ್ನೂ ಕೆಲವೊಂದಿಷ್ಟು ಇದೇ ಘಟನೆಗಳನ್ನು ನಡೆದ್ರೆ, ಮತ್ತು ನಾವು ರೈತರು ಇವತ್ತು ಕನಿಷ್ಠ ಒಂದು 400-500 ರೂಪಾಯಿ ಕೂಲಿ ಕೆಲಸಕ್ಕೆ ಬರ್ತಿರ್ತಾರೆ ನಮ್ಮ ಬಳಿ. ಅವ್ರನ್ನೆಲ್ಲ ಕರ್ಕೊಂಡು ನಾವು ಹೋರಾಟಕ್ಕೆ ಹೋಗ್ಬೇಕಾಗಿತ್ತು. ಈ ಪರಿಸ್ಥಿತಿ ಮಾಡಬಾರ್ದಾಗಿತ್ತು ಸರ್ಕಾರದವ್ರು. ದಯವಿಟ್ಟು ನಮ್ಗೆ ಏನಿಲ್ಲ, ಒಬ್ಬ ಒಂದು 100 ರೂಪಾಯಿ ಚಪ್ಪಲಿ ಮಾಡಿದಂದ್ರೆ ಅವ್ರು ರೇಟ್ ಹಾಕ್ತಾನೆ. ಒಂದು 100 ರೂಪಾಯಿ ಚಪ್ಪಲಿ ಮಾಡಿದಂದ್ರೆ ಈ ರೇಟ್ ಒಯ್ಯಿ ಅಂತಾರೆ. ನಾವು 1 ಕೋಟಿ ರೂಪಾಯಿದ್ದು ಕಾಳನ್ನು ನೆಲಕ್ಕೆ ಚೆಲ್ಲಿರ್ತೀವಿ.
ಕಾಲಾಗ ಅಡ್ಡಾಡ್ತಿರ್ತಾರೆ. ಆದರೂ ನಾವು ಏನಂತೀವಿ ಅಂದ್ರೆ ಅವ್ರು ಏಟು ತಿಂತಾರೆ ತಿನ್ನಲಿ ಅಂತೀವಿ. ಆದರೂ ನಮ್ಗೆ ಯಾಕೆ ಇವರು ಸರ್ಕಾರ ನಮ್ಮ ಬಗ್ಗೆ ಅಗೌರವ ತೋರ್ತಾರನ್ನೋ ತಿಳಿಲಾರ್ದಾಗ ಯಾವ ಸರ್ಕಾರ ಬಂದವನು ಈಟೆ. ಅದಕ್ಕೆ ನಮ್ಮದು ಏನದ ಅಂದ್ರೆ ರೈತ ಸಾಲಗಾರ ಅಲ್ಲ, ಸರ್ಕಾರನೇ ಬಾಕಿದಾರಾಗ್ಯದ ನಮ್ಮ ಪಾಲಿ. ರೈತ ಸಾಲಗಾರ ಅಲ್ಲ, ಸರ್ಕಾರನೇ ಬಾಕಿ. ನಮಗೇನೂ ಬೇಕಾಗಿಲ್ಲ, ನೀರು ಮತ್ತು ಕರೆಂಟು ಇವೆರಡು ಕೊಟ್ಟರೆ ಸಾಕು ನಮಗೆ. ಅದು ಮತ್ತು ಮೂರನೇ ದಿನದ ಬೆಂಬಲ ಬೆಲೆ ನಿರ್ದಿಷ್ಟವಾದಂಥ ಬೆಂಬಲ ಬೆಲೆ ಬೇಕು ನಮಗೆ. ಅದು ಬಿಟ್ಟು ಕೇಸಿ ಯಾವ್ದಾರ ತಮ್ಮ ಈಗ ನೋಡಿರಿ ಮೊನ್ನೆ ಅನ್ನೋದ 224 ಮಂದಿ ಮೊನ್ನೆ ಸರ್ವ ಪಕ್ಷದವರು ಮೀಟಿಂಗ್ ಮಾಡಿ ತಮ್ಮದೆಲ್ಲ TADA ಏರ್ಸ್ಕೊಂಡ್ರು. ನನ್ನ ಮಕ್ಕಳು ಕೇಳಿ ಏರ್ಸ್ಕೊಂಡ್ರು ಅವರು ಹೊಸ್ರಿಗೆ ಮತ್ತು ಸಹಿ ಮಾಡಿದ್ರು. ಅದಕ್ಕೆ ಮತ್ತು ನಮ್ಮದಕ್ಕೆ ಯಾಕೆ ಸಹಿ ಮಾಡಲ್ರಿ ಅವರು? ಇವತ್ತು ಕನಿಷ್ಠ ಒಂದು 10,000 ರೂಪಾಯಿ ತೊಗರಿ ಮಾರಬೇಕು, 8,000 ರೂಪಾಯಿ ಮಾರಿವಿ ಅಂತ 8,000 ರೂಪಾಯಿ ಮಾಡ್ತೀವಿ ಅಂತಾರೆ. 8,000 ರೂಪಾಯಿ ಮಾಡಿದರೆ ಎಕರೆಗೆ ಒಂದು ಚೀಲ ಬರ್ತದೆ. ಈ ವರ್ಷದ ಇಳುವರಿ, ಈ ವರ್ಷದ ಪರಿಸ್ಥಿತಿ ಒಂದು ಚೀಲ ಹತ್ತಿ ಬಿಡಿಸ್ಬೇಕಾದ್ರೆ 4 ಮಂದಿ ಹೆಣ್ಮಕ್ಳು ಕೊಡ್ತಾರೆ. ಅದು 400 ರೂಪಾಯಿ 1,600 ರೂಪಾಯಿ ಆಗ್ತೈತಿ ಒಂದು ಚೀಲ ಹತ್ತಿ ಬಿಡ್ಸೋಕೆ. ಅದು 2,200 ರೂಪಾಯಿ ಮಾರ್ತೈತಿ. ಮತ್ತು ನಾವು ರೈತರು ಎಲ್ಲಿ ಹೋಗ್ಬೇಕು? ಅದಕ್ಕೆ ನಮ್ಮ ಗೋಳ ಕೇಳೋಲ್ರು. ಅದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತೀವಿ. 2028 ತನಕ ಅವ್ರಿಗೆ ಅಪ್ಪ ಎಣ್ಣ ಅಂತೀವಿ ನಾವು. ಮತ್ತು ಅವ್ರು ಏನಾದರೂ ನಮ್ಮ ಕೂಗಿಗೆ ಇವ್ರು ಈಟೆ ಹೊಯ್ಕೊಂತಾರೆ ನಾವು ಈಟೆ ಮಾಡಮ್ಮ ಅಂತ ಅವ್ರು ಏನಾರ ಆಟ ಆಡಿದ್ರೆ ಅದು ಅನ್ಕರ್ ಗೊತ್ತದ. ಜೈ ಜವಾನ್ ಜೈ ಕಿಸಾನ್ ಅಂತ ಇಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹೇಳಿ ಹೋಗ್ಯಾರ. ಅದಕ್ಕೆ ನಾವೇನು ರೈತರೇನು ಯಾರಿಗೆ ಅನ್ಯಾಯ ಮಾಡಲ್ಲ. ನೋಡಿರಿ, ನಾವು 80 ಕೋಟಿ ಜೀವರಾಶಿಗೆ ಅನ್ನ ಹಾಕೋರು ರೈತರು ನಾವು, ಹೌದ್ರಾ? ನಾವು ಒಂದು ನಮ್ಮ ಮನ್ಯಾಗ ಮಕ್ಕಳು ಒಂದು ಜೊತೆ ಚಪ್ಪಲಿ ಕೊಡ್ಸಪ್ಪ, ಒಂದು ಜೊತೆ ಬೂಟ್ ಕೊಡ್ಸಂದ್ರೆ 1 ತಿಂಗಳು ವಿಚಾರ ಮಾಡ್ತೀವಿ. ಇದು ಆ್ಯಕ್ಚುಲಿ ಎಲ್ಲರೂ ಘೋರವಾದಂಥ ರೈತಿಗೆ ಏನು ಮಾಡ್ಯಾರಂದ್ರೆ ಘೋರವಾದಂಥ ಅನ್ಯಾಯ ಮಾಡಕತ್ತಾರೆ. ಸುಮ್ಮನೆ ಅನ್ಯಾಯ ಅನ್ನೋದ್ರಿಂದ ಅರ್ಥ ಇಲ್ಲ, ಘೋರವಾದ ಅನ್ಯಾಯ ಮಾಡಕತ್ತಾರೆ. ನಮ್ಮ ಮನ್ಯಾಗ ನಮ್ಮ ಹೆಣ್ಣು ಮಕ್ಕಳಿಗೆ ಒಂದು ಜೊತೆ ಸೀರೆ ತರ್ಬೇಕಾದ್ರೆ ಒಂದು 15 ದಿನ ವಿಚಾರ ಮಾಡ್ತೀವಿ. ಆದ್ರೆ ಒಬ್ಬ ಮಿನಿಸ್ಟ್ರು ಒಬ್ಬ ಅಧಿಕಾರಿ ಸೀರೆ ತರ್ಬೇಕಾದ್ರೆ ಕಾರ್ ಕೊಟ್ಟು ಕಳಿಸ್ತಾನೆ. ಅವ್ನಿಗೆ ಎಲ್ಲಿದ್ದ ದುಡ್ಡು ಬರ್ತದೆ? ನಾವು ರೈತ ಹಾಕಿದ ಭಿಕ್ಷದಿಂದ ಅವನು ದುಡ್ಡು ತೊಗೊಂಡು ನಾವು ಕಾರ್ ತೊಗೊಂಡು ಹೆಂಡ್ರಿಗೆ ಬಟ್ಟೆ ಕೊಡ್ಸಕ್ಕೆ ಹೋಗ್ತಾನೆ. ನಾವು ಭಿಕ್ಷೆ ಹಾಕ್ತೀವಿ ಅವ್ರಿಗೆ. ನಾವು ಟ್ಯಾಕ್ಟ್ರಿ ತೊಗೊಂಡ್ರೆ ಟ್ಯಾಕ್ಸ್ ಕಟ್ತೀವಿ, ಸೈಕಲ್ ಮೋಟ್ರ್ ತೊಗೊಂಡ್ರೆ ಟ್ಯಾಕ್ಸ್ ಕಟ್ತೀವಿ, ಹಾಕೊಳ್ಳೋ ಚಪ್ಪಲಿ ತೊಗೊಂಡ್ರೆ ನಾವು GST ಟ್ಯಾಕ್ಸ್ ಕಟ್ತೀವಿ. ನಾವು ಏನು ತೊಗೊಳೋದಕ್ಕೆ ನಾವೇ ಟ್ಯಾಕ್ಸ್ ಕಟ್ತೀವಿ. ಆದರೆ ಅವ್ರು ಏನು ಟ್ಯಾಕ್ಸ್ ಕಟ್ಟಲ್ಲ. ಅವ್ರಿಗೆ ಯಾಕಂದ್ರೆ TADA ಇರ್ತದೆ. ಅದರಿಂದ ರೈತಿಗೆ ಏನದ? ಒಬ್ಬ ಇವತ್ತು ದಾರಿ ಹಿಡಿದು ಹೋಗ್ತಿರ್ತಾನೆ ರೈತ, ಆಕ್ಸಿಡೆಂಟ್ ಆಗ್ತೈತಿ, ಅವನೇನದ ಒಂದು ಕತ್ತಿಗತ್ತಿ ಕನಿಷ್ಠ ಮಾನ್ಯ ಒಂದು ಬಿಜಾಪುರದೊಳಗೆ 13 ತಾಸು ಒಬ್ಬ ರೈತನ ಪಂಚನಾಭಾವಕ್ಕೆ 13 ತಾಸು ಆಯಿತು. ಅದೇ ಒಬ್ಬ ಮಿನಿಸ್ಟ್ರ್ ಸತ್ನಂದ್ರೆ 13 ನಿಮಿಷನಾಗ ಹೊರಗೆ ತರ್ತಾರೆ. ಯಾಕೆ ಇದು ತಾರತಮ್ಯ? ಸರ್ಕಾರಕ್ಕೆ ನೀವೇನು ಹೆಚ್ಚಿಗೆ ಇದು ಮಾಡ್ಲಿಕ್ಕತ್ತೀರಿ, ಸರ್ಕಾರಕ್ಕೆ ನೀವು ಎಚ್ಚರಿಕೆ ಕೊಡ್ತೀರಿ? ಸರ್ಕಾರಕ್ಕೆ ಅದೇ ಹೇಳ್ತೀವಿ ಸರ್. ನಮ್ಮ ಏನದವಲ್ಲ ನೀರು ಮತ್ತು ನಮಗೆ ಕನಿಷ್ಠ ಬೆಂಬಲ ಬೆಲೆಗಳು ಎಲ್ಲದಕ್ಕೂ, ಒಂದು ಕವಳಿ ಆಗಿರ್ಬೋದು, ಒಂದು ತೊಗರಿ ಆಗಿರ್ಬೇಕು, ಪ್ರತಿಯೊಂದಕ್ಕೂ ಎಷ್ಟೇ ಆಗಲಿ ಯಾವುದೇ ಆಗಲಿ ಪ್ರತಿಯೊಂದು. ಯಾಕಂದ್ರೆ ಒಂದು ಏರಿಯಾದಾಗ ಒಂದು ಬೆಳಿತಾರೆ, ಒಂದು ಏರಿಯಾದಾಗ ಒಂದು ಬೆಳಿತಾರೆ. ಪ್ರತಿಯೊಂದಕ್ಕೂ ಬೆಂಬಲ ಬೆಲೆ ಬೇಕು ನಿರ್ದಿಷ್ಟವಾಗಿ. ತಮ್ಮ ಅಷ್ಟು ಸಾಯದ ನಾನು ಏನು ಮಾಡಿದ್ರು ಅದು ಗುರ್ರಾಪುರದಾಗ ಕಬ್ಬಿಂದು ಇದು ಮಾಡಿದ್ರು. ಅಷ್ಟೇ ಬೆಂಬಲ ಕೊಡ್ಬೇಕಂತ ಅಂದರು. ಒಂದೊಂದು ಫ್ಯಾಕ್ಟ್ರಿ ಅವ್ರು ಕೊಟ್ಟರು, ಒಂದೊಂದು ಫ್ಯಾಕ್ಟ್ರಿ ಅವರು ಕೊಟ್ಟರು. ಇಲ್ಲಿ ಇಷ್ಟು ಮಂದಿ ಕೊಟ್ಟಲ್ಲ ಸರ್. ಇಲ್ಲೇ ನಾಯಿನೇಗಲಿ ಇದು ನಮ್ಮ ನಾಯಿನೇಗಲಿ ಮತ್ತು ಇಲ್ಲೊಂದು ಇದು ಐತಿ ನಮ್ಮದು SR ಪಾಟೀಲಿಂದು ಬಾಲಾಜಿ ಶುಗರ್, ಅಲ್ಲಿ ಇನ್ನೂ ಕೊಡಕತ್ತಿಲ್ಲ. ಅಂದ್ರೆ ತಾರತಮ್ಯ ಮಾಡ್ತಾರೆ. ಅದು ಏನದ ಅಂದ್ರೆ ಅಲ್ಲಿ ಬೆಳಗಾವಿ ಡಿಸ್ಟ್ರಿಕ್ಟ್ ಕೊಟ್ಟರು, ನಮ್ಮ ಬಿಜಾಪುರ ಡಿಸ್ಟ್ರಿಕ್ಟ್ ಬಿಜಾಪುರ ಮತ್ತು ಇಲ್ಲಿ ಬಾಗಲಕೋಟೆ ಮತ್ತು ಇಲ್ಲಿ ನಮ್ಮ ಇದು ಯಾದಗಿರಿ ಇಲ್ಲೇನು ಕೊಡಕತ್ತಿಲ್ಲ. ಯಾಕಂದ್ರೆ ಅಲ್ಲಿ ಅವ್ರಿಗೇನು ಎಚ್ಚರಿಕೆ ಕೊಡ್ತೀರಿ ನೀವು? ಅವ್ರಿಗೇನಿಲ್ಲ, ಎಲ್ಲರಿಗೂ ಇನ್ನೂ ಒಂದು 100 ಹೆಚ್ಚಲ್ಲಿ ಕಮ್ಮಲ್ಲಿ ಇಡೀ ಕರ್ನಾಟಕ ಸರ್ಕಾರದೊಳಗೆ ಒಂದೇ ಥರ ಕಬ್ಬಿಗೆ ಬೆಲೆ ಮತ್ತು ತೊಗರಿಗೂ ಒಂದೇ ಥರ ಬೆಂಬಲ ಬೆಲೆ ಇರಬೇಕು. ಏನು ನಾವು ಒಂದು ಕ್ವಿಂಟಲ್ಗೂ ಅಷ್ಟೇ ಇರಬೇಕು, 100 ಕ್ವಿಂಟಲ್ ತೊಗೊಂಡ್ರು ಅಷ್ಟೇ ಇರಬೇಕು. ಅದು ಟಾರ್ಗೆಟ್ ಮಾಡ್ತಾರೆ. ನಾವು ಒಬ್ಬ ರೈತ 50 ಕ್ವಿಂಟಲ್ ಬೆಳಿತಾನೆ, ಒಬ್ಬ 10 ಕ್ವಿಂಟಲ್ ಬೆಳಿತಾನೆ. ಅವನದು ಎಷ್ಟು ಇರ್ತದ ಪಾಣಿ ಪ್ರಕಾರ ಕನಿಷ್ಠ 10 ಕ್ವಿಂಟಲ್ಲಾರ ತೊಗೋಬೇಕು ಒಂದು ಎಕರೆಕ್ಕೆ. ಇಲ್ಲ 3 ಕ್ವಿಂಟಲ್ ತೊಗೊತೀವಿ, 4 ಕ್ವಿಂಟಲ್ ತೊಗೊತೀವಿ ಅಂದ್ರೆ ನಾವು ಉಳಿದು ಎಲ್ಲಿ ಚೆಲ್ಬೇಕ್ರೆ? ಅದು ನಮ್ಮ ದೊಡ್ಡ ಸಮಸ್ಯೆ ಆಗಿದೆ. ಅದಕ್ಕೆ ಮುಂದಿನ ದಿನಮಾನದೊಳಗಾಗಿ ನಮಗೇನು ಬೇಕಾಗಿಲ್ಲ. ಅವರಿಂದ ಏನು ನಮಗೇನು ಸಾಲ ಮನ್ನಾ ಮಾಡೋದು ಬೇಕಾಗಿಲ್ಲ. ನಮಗೇನು ಅವ್ರೇನದ ಇಲೆಕ್ಷನ್ ಬಂದಾಗ 10,000 15,000 ನಮ್ಗೆ ಕೊಡೋದು ಬೇಕಾಗಿಲ್ಲ. ನಮಗೊಂದು ನೀರು, ಒಂದು ಬೆಂಬಲ ಬೆಲೆ, ಕರೆಂಟ್ ಒಂದು ಸರಿಯಾಗಿ ಕೊಡ್ಬೇಕು. ಕರೆಂಟಿನ ಮೇನ್ ಆದರೆ
ಇಲ್ಲಾಂದ್ರೆ ಈಗೇನು ಬಂದದಲ್ರಿ ಮೊನ್ನೆ ಒಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದಿಂದ ಸಬ್ಸಿಡಿ ಬಂದದ. ಅದು ಸಬ್ಸಿಡಿ ಆನ್ಲೈನ್ದಾಗ ಅರ್ಜಿ ಹಾಕ್ಬೇಕು. ಆನ್ಲೈನ್ದಾಗ ಅರ್ಜಿ ಹಾಕ್ಬೇಕಂದ್ರೆ ನಿರ್ದಿಷ್ಟವಾಗಿ ಸಿಗೋಲ್ದಾಗ್ಯದ. ನಾನೀಗ 13 ದಿವಸ ಆಯ್ತು ಇವತ್ತು ಅರ್ಜಿ ಹಾಕಕತ್ತೀನಿ ಸೋಲಾರ್ಗೆ. ನಾನು ರೊಕ್ಕ ಕೊಟ್ಟು ಮಾಡಿಸ್ಕೋಬೇಕಂದ್ರೆ ಐತೆ ನನ್ನ ಬಲ್ಲಿ, ಆದ್ರೆ ಅದಕ್ಕೇನು ಇಲ್ಲ. ಸುಮ್ಮನೆ ಹೇಳಕತ್ತಾರೆ ನಾವು 30% ಕೇಂದ್ರ ಸರ್ಕಾರ ಕೊಡ್ತಾ 20% ನಾವು ಕೊಡ್ತೀವಿ ಅಂತ ಅನ್ನಕತ್ತಾರ. ಅದು ನಿರ್ದಿಷ್ಟವಾಗಿ ಅದು ಬಂದಿಲ್ಲ. ನೀವು ಅರ್ಜಿ ಹಾಕಿವಿ ಸರ್, ಹಾಕಕತ್ತೀವಿ. ಇಲ್ಲ ಹಾಕಕತ್ತೀವಿ ರೀ, ಆನ್ಲೈನ್ದಾಗ ಹಾಕಕತ್ತೀವಿ. ಅದು KBR ಕೇಳ್ರಿ ಅಂತಾರೆ, ಅದು ಇಂಧನ ಖಾತೆ ಬರ್ತೀರಿ, ನಮಗಲ್ಲ ಅಂತಾರೆ. ಅದು ಇಂಧನ ಖಾತೆ ಅಂತಂದ್ರೆ ಇವತ್ತದು JDO ADO ಅವರಿಗೆಲ್ಲ ಸಂಬಂಧಪಟ್ಟು ಅವ್ರ ಕಡೆಯಿಂದ ತೋರ್ಬೇಕು. ಯಾಕಂದ್ರೆ ರೈತರು ಅಂದ್ರೆ ನಾವು ADO ಸಂಬಂಧ ನಮ್ಮ ಅವ್ರಿಗೆ ಹೇಳ್ಬೇಕು. ಅವರು ರಾಜ್ಯದೊಳಗೆ ಮತ್ತು ತಾಲೂಕದೊಳಗೆ ನೀವು ಅವ್ರು ಯಾವ್ಯಾವ ರೈತರು ಅರ್ಜಿ ಹಾಕ್ತಾರೆ ನೀವು ತೊಗೊರಿ ಅನ್ಬೇಕು. ನಾವು ADO ಎಲ್ಲ ಜೊತೆ ಮಾತಾಡಿ ಇಲ್ರಿ ಅದು ಇಂಧನ ಖಾತೆ ನಾವು ನೀವು KB ಹೋರಿ ಅಂತಾರೆ. KBR ಅಂತಾರೆ ಇಲ್ರಿ ನಮ್ದು ಏನದ ಬಾಕಿ ಇದೆ ಅದ, ಅದು ಬಾಕಿ ಕಟ್ಕೋಬೇಕು. ಒಟ್ಟ ನಮ್ಗೇನು ಕೆಲಸ ಮಾಡಿ ಕೊಡದಲ್ರಿ ಒಟ್ಟು ರೈತರಿಗೆ. ನಾವೇನದ ದೊಡ್ಡ ಆಫೀಸರ್ ಬಂದ್ರೆ ಅಂತೇಳಿ ನಾವು ಚಲೋ ಕಾಯಿಪಲ್ಲೆ ಅವ್ರಿಗೆ ಕೊಡ್ತೀವಿ, ನಾವು ಕೊಳ್ತದ್ದು ನಾವು ತಿಂತೀವಿ. ಆಫೀಸರಿಗೆ ಅಷ್ಟು ಮರ್ಯಾದೆ ಕೊಡ್ತೀವಿ ನಾವು. ಆದ್ರೆ ನಮಗೆ ಯಾರು ಮರ್ಯಾದೆ ಕೊಡೋಲ್ರಿ. ಈಗ ರೈತರು ಅಂದ್ರೆ ಒಂದು ನಮೂನಿ ಅದು ನೋಡ್ಬೋದು ರೀ, ಸ್ಟೇಟಸ್ ಇಡ್ತಾರೆ, ಒಂದು ಸತ್ಯಣಕ್ಕೆ ಇಡ್ತಾರಲ್ಲ ಆ ಟೈಪ್ ರೈತ ಆ ಘೋರವಾದಂಥ ಅಳ್ತಿರ್ತಾರಲ್ಲ ಆ ಟೈಪ್ ನಮ್ಮ ಸ್ಟೇಟಸ್ ಇಡ್ತಾರೆ ರೈತರು. ಅಂದ್ರೆ ರೈತರ ಮ್ಯಾಗ ದುಃಖ ಅದು ದುಮ್ಮನ ತೋರಿಸ್ತಾರೆ, ಆದ್ರೆ ನಾವು ರೈತರು ಸತ್ತರ್ಗತ್ತೆ ತೋರಿಸ್ತಾರೆ. ಸ್ಟೇಟಸ್ ಮ್ಯಾಗ ಅಷ್ಟೇ ಇದಾಗುತ್ತವ್ರಿ MLA MP ಅಷ್ಟೇ. ಮತ್ತೆ ಹೇಳೋದೇನದ ರೈತ ದೇವೋಭವ ಅಂತ. ಆದ್ರೆ ರೈತರು ಕಾಲ ಮೇಲೆ ಹೊಡಿತಾರ, ರೈತರು ಬೆನ್ನೆಲ್ಲ ಮುರಿದಾರ. ಏನ್ರಿ ರೈತರದ್ದು ಏನೂ ಉಳಿಸಿಲ್ಲ ಅವರು. ಭಾಳ ಅಂದ್ರೆ ಭಾಳ. ಸರ್ ಮೊನ್ನೆ ಟ್ರ್ಯಾಕ್ಟರ್ ಸುಟ್ಟಿದ್ರಲ್ಲ, ಅದಕ್ಕೇನು ಮತ್ತೇನು ಪರಿಹಾರ ಕೊಟ್ರ? ಅದು ನೋಡಿ ಸರ್, ಟ್ಯಾಕ್ಟ್ರಿ ಸುಟ್ಟದ್ದು ಫ್ಯಾಕ್ಟ್ರಿ ಒಳಗೈತೆ. ಫ್ಯಾಕ್ಟ್ರಿ ಒಳಗದ ಫ್ಯಾಕ್ಟ್ರಿ ಮಾಲಕ್ ಕೊಡಬೇಕು. ಸುಟ್ಟಾವ್ ಕೊಡದಲ್ಲ ಅವ ಸುಟ್ಟು ಎಲ್ಲಿ ಯಾವನದ ನನ್ಗೆ ಯಾರಿಗೆ ಬರ್ತದೆ? ಫ್ಯಾಕ್ಟ್ರಿ ಅಲ್ರಿ, ಫ್ಯಾಕ್ಟ್ರಿ ತನ್ನ ಫ್ಯಾಕ್ಟ್ರಿ ಅವ ಹೆಂಗೆ ಬಚಾವ್ ಮಾಡ್ಕೊಂಡವ? ನಮ್ಮ ಟ್ಯಾಕ್ಟ್ರಿ ಯಾಕೆ ಬಚಾವ್ ಮಾಡಲಿಲ್ಲವ? ಸೆಕ್ಯೂರಿಟಿ ಇಡಬೇಕಾಗಿತ್ತವ. ಈಗ ನಿಮ್ಮ ಬಲ್ಲಿ ಬಿಟ್ಟಿವಿ ನಾವು ಗಾಡಿ, ನಿಮ್ಮ ಬಲ್ಲಿ ಗಾಡಿ ಬಿಟ್ಟಿವಿ ಅಂದ್ರೆ ನೀವು ಅದನ್ನೆಲ್ಲ ಜವಾಬ್ದಾರಿ ನಿಮ್ಮದು. ಅದು ಅವ ಯಾವ ಸುಟ್ಟು ಹೋಗ್ಯಾನ ನಾವು ಬ್ಯಾಡಾಗಿರ್ತಾನೆ. ನನ್ನ ಟ್ಯಾಕ್ಟ್ರಿನೇ ಅದನ್ನು ತಿಳ್ಕೊರಿ, ಇವ ನನಗೆ ಬ್ಯಾಡಾಗ ನೀವು ಸುಟ್ಟು ಹೋಗ್ತಾನವ. ಯಾಕ್ರಿ ನಾವು ನಿಮ್ಮ ಕಂಪ್ನಿಯಾಗ ಬಿಟ್ಟಿವಿ ಅಂದ್ರೆ ಅದು ನಿಮ್ಮ ಜವಾಬ್ದಾರಿ. ಇಲ್ಲಾಂದ್ರೆ ಗಾಡಿ ಒಳಗೆ ತರಬೇಡ್ರಿ ಅಂತ ಹೇಳ್ಬೇಕಾಗಿತ್ತು. ಅವ್ನ ಬಲ್ಲಿ ಅವ್ನ ಕೆಪಾಸಿಟಿ ಇಲ್ಲ ಅಂದ್ರೆ ಅವಾಗ ಸುಳ್ಳು ಆರೋಪ ಇನ್ನೊಂದು ಏನು ಮಾಡಿದ್ರೆ ರೈತರೇ ಬೆಂಕಿ ಹಚ್ಚಾರ ಅಂತ ಹೇಳಿದ್ರು. ಯಾವತ್ತು ರೈತರು ತಮ್ಮ ಬೆಳೆಗೆ ತಾವು ಯಾವತ್ತು ಬೆಂಕಿ ಸರ್ಕಾರದ ಫ್ಯಾಕ್ಟರಿ ಉನ್ನಾರ ಏನಂದ್ರೆ ಅದನ್ನ ರೈತರ ಮೇಲೆ ಹಾಕ್ಯಾರ. ರೈತರು ಮಾಡೋಂಥ ಕೆಲಸ ಅಲ್ಲ, ಫ್ಯಾಕ್ಟರಿ ಮಾಡೋರು ಗೊತ್ತಿಲ್ಲ. ಫ್ಯಾಕ್ಟ್ರಿ ಒಳಗೆ ಗಾಡಿ ರೈತರು ತಂದಾರ, ಅದು ಸುಳ್ಳು. ಈಗ ಯಾಕೆ ಅವ್ನ ಬಳಿ ಕೆಪಾಸಿಟಿ ಇಲ್ಲ. ಅವಾಗ ಏನದ ಗಾಡಿ ಬಗ್ಗೆ ನಿರ್ಲಕ್ಷ್ಯ ಅದ ಅಂತಂದ್ರೆ ಅವ ಯಾಕೆ ಅಲ್ಲಿ ಗಾಡಿ ಹಚ್ಕೋಬೇಕು? ನಮ್ಮ ರೈತರು ಹೊರಗೆ ಇಡಬೇಕಾಗಿತ್ತು. ಹೊರಗೆ ಅವ್ರ ಪೀಡ ಅವ್ರಿಗೆ ಬರ್ತಿತ್ತು. ಈಗ ಏನು ಅವು ಟ್ಯಾಕ್ಟ್ರಿಗಳು ಸುಟ್ಟವ, ಏನು ಕಬ್ಬು ಸುಟ್ಟದ, ಅದೆಲ್ಲ ಫ್ಯಾಕ್ಟ್ರಿ ಮಾಲಕನೇ ಬರ್ಸ್ಬೇಕು. ಅವನೇ ಬರ್ಸ್ಬೇಕು. ಅದು ಎಷ್ಟು ಕೋಟಿ ಗಟ್ಟಲೆ ಆದರೂ ಅವನೇ ಬರ್ಸ್ಬೇಕು. ಅದಕ್ಕೆ ರೈತರು ಏನೂ ಸಂಬಂಧ ಇಲ್ಲ. ಅದಕ್ಕೆ ನಮ್ಮ ಹೆಸರು ಮಲ್ಲನಗೌಡ ಆರ್ಲಗಡ್ಡಿ, ಹುಣಸಗಿ ತಾಲೂಕು ರೈತ ಸಂಘದ ಅಧ್ಯಕ್ಷ.